ಮಳ್ಳೂರಂಬ ದೇವಿಯ ಆಶೀರ್ವಾದದಿಂದ ನಮ್ಮ ತಾಲೂಕಿನ ಜನತೆಗೆ ಉತ್ತಮ ಆರೋಗ್ಯ, ಐಶ್ವರ್ಯ ಹಾಗೂ ರೈತರಿಗೆ ಉತ್ತಮ ಬೆಳೆಯಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ಖ್ಯಾತ ಉದ್ಯಮಿ ಸಮಾಜ ಸೇವಕ ಪಂಚಾಕ್ಷರ ರೆಡ್ಡಿ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹುಣ್ಣಿಮೆಯ ಪ್ರಯುಕ್ತ ಆಚರಿಸುವ ಮಳ್ಳೂರಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ 4ನೇ ದಿನವಾದ ಸೋಮವಾರ ದೇವರಿಗೆ ಅವರು ವಿಶೇಷ ಪೂಜೆ ನೆರವೇರಿಸಿ ಸಾವಿರಾರು ಭಕ್ತಾದಿಗಳಿಗೆ ಹೋಳಿಗೆ ಊಟದ ವ್ಯವಸ್ಥೆ ಹಾಗೂ ಬಂದ ಮಹಿಳೆಯರಿಗೆ ಸೀರೆ, ಕುಪ್ಪಸ, ಪುರುಷರಿಗೆ ಪ್ಯಾಂಟು, ಶರ್ಟು, ಬಟ್ಟೆ ವಿತರಿಸಿ ಶುಭ ಹಾರೈಸಲಾಯಿತು. ತಾಲೂಕಿನಾದ್ಯಂತ ಪುರಾತನ ದೇವಾಲಯವಾದ ದೇವರಮಳ್ಳೂರು ಗ್ರಾಮದ ಮಳ್ಳೂರಂಬ ದೇವಾಲಯದ ರಥೋತ್ಸವವು ಜಿಲ್ಲೆಯಲ್ಲಿ ಅತ್ಯಂತ ಪ್ರತೀತಿಯನ್ನು ಹೊಂದಿರುವುದು ನಮ್ಮ ತಾಲೂಕಿನ ಹೆಮ್ಮೆ. ಶ್ರೀ ಮಳ್ಳೂರಂಬ ದೇವಿಯವರಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ ಸಲ್ಲಿಸುವ ಮೂಲಕ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ಪ್ರಸಾದಿಸಲಿ ಹಾಗೂ ರೈತಾಪಿ ವರ್ಗಕ್ಕೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗುವಂತೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಅಭಿವೃದ್ಧಿಗೆ 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದು, ಮುಂದಿನ 2026 ಏಪ್ರಿಲ್ ತಿಂಗಳ ಅಂತ್ಯದೊಳಗೆ ದೇವಾಲಯದ ಬಳಿ ಪ್ರಸಾದ ತಿನ್ನುವ ಒಂದು ಚಿಕ್ಕ ಮಂಟಪವನ್ನು ನಿರ್ಮಿಸಿಕೊಡುವ ಭರವಸೆ ನೀಡಿದರು. ಪಂಚಾಕ್ಷರ ರೆಡ್ಡಿ ಕುಟುಂಬದ ಸ್ವರೂಪ್ ರೆಡ್ಡಿ, ಜ್ಯೋತಿ ಸ್ವರೂಪ್ ರೆಡ್ಡಿ, ಸುನೀತಮ್ಮ, ತೇಜಸ್ ರೆಡ್ಡಿ, ಕೃಪಾನಂದ ವಿಆರ್ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ओम अस्मिन् ग्रामे देवरमल्लूजनानां क्षेमः, स्थैर्य, विजय, वेद्य, अभय, आयुर्, आरोग्य, ऐश्वर्य, अभिवृद्ध्यर्थं धर्महत्त काममोक्ष चतुर्विधा फल पुरुषार्थ सिद्ध्यर्थं ओम अतारो पतंगत्वेन कलशां पूजां करिष्ये. प्रसिद्ध ನಮ್ಮ ಇಷ್ಟ ದೇವತಾ ಪಂಚಮಾತ್ರೆಯರು ಮಳ್ಳೂರಂಬ ದೇವಿ ದೇವಸ್ಥಾನಕ್ಕೆ ಇವತ್ತು ಪೂಜೆಗೆ ಬಂದಿದ್ವಿ. ಅಮ್ಮನ ಆಶೀರ್ವಾದ ಪಡ್ಕೊಂಡು ಅಮ್ಮನ ಕೃಪೆಗೆ ಪಾತ್ರರಾಗಿ ಎಲ್ಲ ಗ್ರಾಮಸ್ಥರು, ಇಲ್ಲಿ ನಮ್ಮ ಗುರುಗಳು, ಎಲ್ಲ ಭಕ್ತ ಬಾಂಧವರ ಒಂದು ಸಹಯೋಗದಲ್ಲಿ ಈ ಒಂದು ಪೂಜಾ ಕಾರ್ಯ ನೆರವೇರಿಸಿ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿದ್ವಿ. ಆಮೇಲೆ ಇಲ್ಲಿ ಕೋರಿಕೆ ಮೇರೆಗೆ ಏನೋ ಒಂದು ಸಣ್ಣ ನಮ್ಮ ಇದು ಕಾರ್ಯ ಮಾಡಬೇಕಂತೇಳಿ ದೇವಸ್ಥಾನದ ಅಭಿವೃದ್ಧಿಗೆ ಹೇಳಿದರು. ಏನೋ ಅಮ್ಮ ಏನು ಇದು ಕೊಟ್ಟರೆ ಅದು ನಾನು ಮಾಡ್ತೀನಿ. ಈಗಲೂ ಏನೋ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಹಾಗೆ ಪಾಕಶಾಲೆ ಒಂದು ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಒಂದು 100-150 ಜನ ತಿನ್ನೋಂಗೆ. ಅದಕ್ಕೂ ನಾನೀಗ ಕಟ್ಸ್ಕೊಡೋಕ್ಕೆ ಇದು ಮಾಡಿದ್ದೀನಿ. ಅದು ಜಾಗ ತೋರಿಸಿ ಇದು ಮಾಡಿದ್ಮೇಲೆ ಅದನ್ನು ಕಟ್ಸ್ಬಿಟ್ಟು ನನ್ನ ತಮ್ಮನ ಮದುವೆನೂ ಇಲ್ಲಿ ಯುಗಾದಿ ಆದಮೇಲೆ ಮಾಡೋಕ್ಕೆ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಾಡೋಣ ಅಂತೇಳಿ ಅಮ್ಮನಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಅದು ಅಮ್ಮ ನೆರವೇರಿಸ್ಕೊಡ್ತಾರೆ ಅಂತ ನಾನು ನಂಬಿಕೆಯಿಂದ ಮುಂದುವರಿತೀನಿ.